ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಆರ್ ಸಿ ಯುದು, ಬಿ ಸಿ ಯುದು, ಬಿ ಯುದು, ಆಮೇಲೆ ನಾರ್ತ್ NBU ಅಂತ ಏನು ಹೇಳ್ತಾರೆ ಆ ಯೂನಿವರ್ಸಿಟಿ ಸಿಲೆಬಸ್ಗಳೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಇನ್ನು ಕಾಲೇಜ್ ಶುರು ಆಗಿಲ್ಲ. ಈಗ ಆ್ಯಕ್ಚುಲಿ ಆರ್ ಸಿ ಯು ತೊಗೊಂಡ್ರೆ 1ನೇ ಸೆಮಿಂದ ಹಿಡಿದು 4th ಸೆಮ್ ತನಕ ಎಲ್ಲ ವೀಡಿಯೋಸ್ಗಳು ಚಾಪ್ಟರ್ ವೈಸ್ ಅದನ್ನು ಹಾಕಿದ್ದೀನಿ ವಿತ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಅದರದ್ದು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಈಗ ಟೈಮ್ ಇದೆ ಅಂತ ಹೇಳಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ಆ ಎಕ್ಸಾಮ್ಗಳಲ್ಲೆಲ್ಲ ನಿಮ್ಗೆ ಏನಾಗಿರುತ್ತೆ ಅಂದರೆ ಜನರಲ್ ಸೈನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ ರಿಲೇಟೆಡ್ ಟು ಕೆಮಿಸ್ಟ್ರಿ, ಅದು KPSC ಆಗಿರ್ಬೋದು, UPSC ಆಗಿರ್ಬೋದು, ಅಥವಾ ಈಗ ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಅಥವಾ ಹೈಸ್ಕೂಲ್ ಟೀಚರ್ CET ಎಕ್ಸಾಮ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅದರಲ್ಲೆಲ್ಲ ಯಾವುದು ಕೆಮಿಸ್ಟ್ರಿ ಕ್ವಶನ್ಸ್ ಕೇಳಿದಾರಲ್ಲ ಅದನ್ನೆಲ್ಲ ಈಗ ಅಪ್ಲೋಡ್ ಮಾಡೋಣ. ಅದರಲ್ಲೂ ಸಾಧ್ಯ ಆದಷ್ಟು ಒಂದೇ ಟಾಪಿಕ್ನ ಬಂಚ್ ಮಾಡಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೈಬ್ರಿಡೈಸೇಷನ್, ಅದರಲ್ಲೂ ವೆಸ್ಪಾರ್ ಥಿಯರಿ, ವೇಲೆನ್ಷಿಯಲ್ ಎಲೆಕ್ಟ್ರಾನ್ ರಿಪಲ್ಷನ್ ಥಿಯರಿ ಅಂತ ಏನು ಹೇಳ್ತೀವಿ ಆ ಥಿಯರಿ ಮೇಲೆ ಬೇಸ್ಡ್ ಆಗಿರೋ ಹಾಗೆ ನಾನು ಕ್ವಶನ್ಸ್ನ ತೊಗೊಂಡು ಬಂದಿದ್ದೀನಿ. ಅದು ತುಂಬ ಸಲ ಕೇಳಿದ್ದಾರೆ, ಅದನ್ನು ತೊಗೊಂಬಂದಿದ್ದೀನಿ. ನಿಮಗೆ ಗೊತ್ತಿದೆ ಹೈಬ್ರಿಡೈಸೇಷನ್ ಅಂದರೆ ಮಿಕ್ಸಿಂಗ್ ಅಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್. ಇನ್ ಟರ್ನ್ ದಟ್ ಹೈಬ್ರಿಡ್ ಆರ್ಬಿಟಲ್ ಗೋಯಿಂಗ್ ಟು ಗಿವ್ ದಿ ಮಾಲಿಕ್ಯುಲರ್ ಆರ್ಬಿಟಲ್ ಇದೆ. ಸೊ ಯಾವ್ಯಾವುದು ಮಿಕ್ಸಿಂಗ್ ಆರ್ಬಿಟಲ್ ಇದೆಯಲ್ಲ ಆ ಬೇಸಿಸ್ ಮೇಲೆ ನಿಮಗೆ ಹೈಬ್ರಿಡೈಸೇಷನ್ ಹೇಳ್ತೀವಿ. ಒಂದು ಎಸ್ಸು ಒಂದು ಪಿ ಕಂಬೈನ್ ಆಗಿದ್ರೆ SP ಅಂತ ಹೇಳ್ತೀವಿ. ಒಂದು ಎಸ್ಸು 2 P ಆದರೆ SP2 ಅಂತ ಹೇಳ್ತೀವಿ. ಒಂದು ಎಸ್ಸು 3 P ಆರ್ಬಿಟಲ್ ಇದ್ದರೆ SP3 ಅಂತ ಹೇಳ್ತೀವಿ. ಒಂದು ಎಸ್ಸು 3 P 1 D ಇತ್ತು ಅಂದರೆ SP3D ಅಂತ ಹೇಳ್ತೀವಿ. ಅದೇ ಥರ ಒಂದು ಎಸ್ಸು 3 P 2 D ಇತ್ತು ಅಂತಂದರೆ ಅದನ್ನು ನಾವು SP3D2 ಅಂತ ಹೇಳ್ತೀವಿ. ಅದೇ ಥರ ಒಂದು ಎಸ್ಸು 3 P 3 D ಇತ್ತು ಅಂದರೆ SP3D3 ಅಂತಲೂ ನಾವು ಕರಿತೀವಿ. ಸೊ ಆ ಹೈಬ್ರಿಡೈಸೇಷನ್ ಏನಿದೆಯಲ್ಲ ಆ ಹೈಬ್ರಿಡೈಸೇಷನ್ ಏನಾದರೂ ಏನೂ ಚೇಂಜ್ ಇಲ್ಲ ಅಂದರೆ ಆವಾಗ ಏನಾಗುತ್ತೆ, ಬಾಂಡ್ ಆ್ಯಂಗಲು ಸೇಮ್ ಇರುತ್ತೆ. SP ಆಯಿತು ಅಂತಂದರೆ ಏನಾಗಿರುತ್ತೆ ಅಂತಂದರೆ SP ಆಯಿತು ಅಂತಂದರೆ ನಿಮಗೆ 180 ಇರುತ್ತೆ, ಲೀನಿಯರ್ ಇರುತ್ತೆ. ಎಕ್ಸಾಂಪಲ್ ಅಂತಂದರೆ ಇಥಿಲೀನ್ ಆಗುತ್ತೆ, ಬೆರಿಲಿಯಂ ಕ್ಲೋರೈಡ್ ಆಗುತ್ತೆ. ಅದೇ SP2 ಇದ್ದರೆ ಟ್ರೈ ಆ್ಯಂಗ್ಯುಲರ್ ಅಂತ ಕರಿತೀವಿ, 120, BF3 ಆಗುತ್ತೆ, C2H4 ಈಥೀನ್ ಅಂತ ಏನು ಕರಿತೀವಿ, ಅಸ್ಟಿಲೀನ್ ಅಂತ ಏನು ಕರಿತೀವಿ, ಈಥೀನ್ ಅಂತ ಏನು ಕರಿತೀವಿ ಅದಾಗುತ್ತೆ. SPಗೆ C2H2 ಏನಿದೆಯಲ್ಲ ಅದು ಅಸ್ಟಿಲೀನ್ ಅಂತ ಕರಿತೀವಿ. ಸೊ ಅದೇ ಥರ SP3 ಇದ್ದರೆ ಮೀಥೇನ್ ಆಗುತ್ತೆ, ಈಥೀನ್ ಆಗುತ್ತೆ, ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಆಗುತ್ತೆ. ಅದೇ ಥರ SP3D3 ಇದ್ದರೆ ಟ್ರೈಗೋನಲ್ ಬೈಪಿರಮಿಡಲ್ ಇರುತ್ತೆ, 2 ಆ್ಯಂಗಲ್ ಬರುತ್ತೆ, ಕೆಲವೊಂದು 90 ಇರುತ್ತೆ, ಕೆಲವೊಂದು 120 ಇರುತ್ತೆ. ಎಕ್ಸಾಂಪಲು PCl5 ತೊಗೊಳ್ತೀವಿ. ಅದೇ ಥರ SP3D2 ತೊಗೊಂಡೆ ಆಕ್ಟಾಹಿಡ್ರಲ್ ಅಂತ ಹೇಳ್ತೀವಿ, 90 ಡಿಗ್ರಿ ಇರುತ್ತೆ. ಎಕ್ಸಾಂಪಲು ಸಲ್ಫರ್ ಎಕ್ಸಾಫ್ಲೋರೈಡ್ ಅಂತ ಕರಿತೀವಿ. ಇದು ಏನು ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಯಾವುದೇ ರೀತಿಯಾದಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ದಿದ್ದಾಗ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲ್ಸಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಗೋಯಿಂಗ್ ಟು ಡಿಸ್ಟಾರ್ಟ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್. ಅದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಷಿಯಲ್ ಎಲೆಕ್ಟ್ರಾನ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತೀವಿ. ಅಂದರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ದೇರ್ ವಿಲ್ ಬಿ ಎ ಇಂಟ್ರಾಕ್ಷನ್. ಏನಾಗುತ್ತೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಬಾಂಡ್ ಪೇರ್ ಇತ್ತು ಅಂದರೆ ಅದು ಇಂಟ್ರಾಕ್ಷನ್ ಕಡಿಮೆ ಇರುತ್ತೆ. ಬಾಂಡ್ ಪೇರ್ ಇದ್ದರೆ ಬಾಂಡ್ ಪೇರ್ಗಿನ್ನ ಜಾಸ್ತಿ ಇರುತ್ತೆ. ಲೋನ್ ಪೇರ್ ಇತ್ತು ಅಂತಂದರೆ ಇಂಟ್ರಾಕ್ಷನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗೇನು ಆ ಲೋನ್ ಪೇರ್ ಆಸ್ ದ ನಂಬರ್ ಆಫ್ ಲೋನ್ ಪೇರ್ ಇನ್ಕ್ರೀಸ್ ಆದಾಗೂ ಆ ಡಿಸ್ಟಾರ್ಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಈ ಚಾರ್ಟ್ ನಿಮ್ಗೆ ನೆನ್ಪಿಟ್ಕೋಬೇಕು. ಈ ಚಾರ್ಟಲ್ಲಿ ನೋಡಿರೋ ಥರ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಹೇಗಾಗುತ್ತೆ ಅಂತಂದರೆ, ಈ ಚಾರ್ಟ್ ಪ್ರಕಾರ ನೀವು ನೋಡ್ತಾ ಹೋಯಿತು ಅಂತಂದರೆ AX2 E0 ಇದೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು 0 ಇದೆ, ಲೀನಿಯರ್ ಇದೆ. ಆವಾಗ ಶೇಪ್ ಯಾವ ಥರ ಇರುತ್ತೆ ಅಂದರೆ ಲೀನಿಯರು, ಬಾಂಡ್ ಆ್ಯಂಗಲ್ಲು ಇದಿರುತ್ತೆ. ಅದೇ ಥರ ನಿಮ್ಗೇನಾಯಿತು, AX3 E0 ಇತ್ತು ಅಂದರೆ 120, AX2 E1 ಇತ್ತು ಅಂತಂದರೆ ಬೆಂಟ್ ಅಂತ ಹೇಳ್ತೀವಿ. ನೋಡಿರಿ, ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಒಂದು ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ 180 ಇದ್ದಿದ್ದು ಏನಾಯಿತು 119 ಆಗ್ಬೋದು. ಸೊ ಅದೇನಾಗುತ್ತೆ, ಸ್ಟ್ರಿಂಕ್ ಆಗುತ್ತೆ, ಸೈಜ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಥರ AX4 E0 ಇದೆ, ಟೆಟ್ರಾಹೀಡ್ರಲ್ ಇದೆ.
ಅದೇ AX3 E1 ಇತ್ತು ಅಂತಂದರೆ 120 ಆಗೋ ಕಡೆಗೆ ಏನಾಗುತ್ತೆ, ಟ್ರೈಗೋನಲ್ ಬೈಪಿರಮಿಡಲ್ ಆಗೋದು ಬದಲು ಟ್ರೈಗೋನಲ್ ಪ್ಲೇನರ್ ಆಗೋದು ಬದಲು ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ 107.3. ಯಾಕೆಂದರೆ ಅಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದೇ AX2 E2 ತೊಗೊಂಡ್ರೆ ಅದರಲ್ಲಿ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ್ಯಸ್ ಇನ್ ದ ಕೇಸ್ ಆಫ್ ವಾಟರ್, ಅವಾಗ ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಬೆಂಟ್ ಆಗುತ್ತೆ. ಆ್ಯಕ್ಚುಲಿ ಏನಾಗಬೇಕಾಯಿತು, AX2 ಇತ್ತು ಅಂತಂದರೆ ಲೀನಿಯರ್ ಆಗಬೇಕಾಯಿತು. ಲೀನಿಯರ್ ಆಗೋದ್ರ ಬದಲು ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದು 104.5ಗೆ ಕಡಿಮೆ ಆಗುತ್ತೆ. ಅದೇ ಥರ ಏನಾಗುತ್ತೆ, ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಮಾಲಿಕ್ಯೂಲ್ದು ಶೇಪು ಚೇಂಜ್ ಆಗ್ತಾ ಹೋಗುತ್ತೆ. ಆ ಬೇಸಿಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ವೇಲೆನ್ಷಿಯಲ್ ಎಲೆಕ್ಟ್ರಾನ್ ರಿಪಲ್ಷನ್ ಥಿಯರಿ ಅಂತ ಹೇಳ್ತೀವಿ. ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ವೇಲೆನ್ಷಿಯಲ್ ಇಫ್ ದೇ ಆರ್ ನಾಟ್ ಇನ್ವಾಲ್ವ್ ಇನ್ ಬಾಂಡಿಂಗ್, ಅದಕ್ಕೆ ಏನಂತ ಕರಿತೀವಿ, ಲೋನ್ ಪೇರ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ದೇರ್ ಇಸ್ ಅ ಡಿಸ್ಟಾರ್ಷನ್ in the angle, there will be change in the bond angle. Because of that there will be change in the shape of the molecules. ಅದಕ್ಕೆ ನಾವೇನಂತ ಕರಿತೀವಿ, ವೆಸ್ಪಾರ್ ಥಿಯರಿ ಅಂತ ಕರಿತೀವಿ. ನೋಡಿ, ಈಗ ಲೀನಿಯರ್ ಇದೆ, ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಲೀನಿಯರ್ ಇರುತ್ತೆ. ಅದೇ ಈಗ ಇದು 3 ಇತ್ತು ಅಂತ ಇಟ್ಕೊಳ್ಳೋಣ, ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಏರಿಯಾ ಎಷ್ಟಿದೆ ಅಂತ ತಗೊಂಡ್ರೆ 3 ಇತ್ತು ಅಂದರೆ sp2 ಇತ್ತು ಅಂದರೆ ಟ್ರೈಗೋನಲ್ ಪ್ಲೇನರ್ ಅಂತ ಹೇಳ್ತೀವಿ. ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಲಿಲ್ಲ ಅಂದರೆ, ಒಂದು ಲೋನ್ ಪೇರ್ ಇತ್ತು ಅಂದರೆ ಅದು ಬೆಂಟ್ ಆಗುತ್ತೆ. ಅದೇ ಥರ sp3 ಇದೆ, ಟೆಟ್ರಾಹೈಡ್ರಲ್ ಆಗುತ್ತೆ. ಯಾವುದೇ ರೀತಿಯಾದಂಥ ಲೋನ್ ಪೇರ್ ಇರಲಿಲ್ಲ ಅಂದರೆ, ಒಂದು ಲೋನ್ ಪೇರ್ ಇತ್ತು ಅಂದರೆ ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ. 2 ಲೋನ್ ಪೇರ್ ಇತ್ತು ಅಂದರೆ ಬೆಂಟ್ ಆಗುತ್ತೆ. ಆ ರೀತಿಯಾಗಿ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ನಿಮಗೆ ಇದು ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ಥರ ವೈಡಸ್, ಆ ಬೇಸಿಸ್ ಮೇಲೆ ಕ್ವಶನ್ಸು ತುಂಬ ಕೇಳ್ತಾರೆ. ನಾನೀಗ ಏನು ಚಾರ್ಟ್ ಕೊಟ್ಟಿದ್ದಿಲ್ಲ, ಆ 2 ಚಾರ್ಟು ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ಈ ಎಲ್ಲ ಕ್ವಶನ್ಸು ನೀವು ಆನ್ಸರ್ ಮಾಡೋದು ಈಸಿ ಆಗುತ್ತೆ. ವೈಡಸ್ ಎ ಮಾಲಿಕ್ಯೂಲ್ ಆಫ್ ವಾಟರ್ display a bent V-shaped structure with a bond angle roughly 104.5 degree instead of perfectly linear 180 geometry ಅಂತ ಕೇಳ್ತಾ ಇದ್ದಾರೆ. ಇದನ್ನು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ dissolves in water to physically compress the chemical bonds. The oxygen atom contains 2 lone pairs of electron that extra intense repulsion against 2 bond pairs ಅಂತ ಕೇಳ್ತಾರೆ. The hydrogen atoms are so heavy that gravity pulls them ಡೌನ್ವರ್ಡ್ ಅಂತ ಹೇಳ್ತಾರೆ. ದ ಕೋವೆಲೆಂಟ್ ಬಾಂಡ್ ಇನ್ ವಾಟರ್ ಆರ್ ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳ್ತಾರೆ. ಅದೇ ಈ ಕ್ವಶನು ವೆಸ್ಪಾರ್ ಥಿಯರಿ ಮೇಲಿದೆ, ಶೇಪ್ ಮೇಲಿದೆ. ದೇರ್ ಇಸ್ ಎ ಚೇಂಜ್ ಇನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಅಂತ ಅಂದಾಗ ನೀವು ವೆಸ್ಪಾರ್ ಥಿಯರಿ ತೊಗೋಬೇಕು. ವೆಸ್ಪಾರ್ ಥಿಯರಿ ತೊಗೊಂಡ್ರೆ ಸೆಂಟ್ರಲ್ ಮೆಟಲ್ ಆಟಮಲ್ಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಆ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಆಕ್ಸಿಜನ್ ಆಟಮ್ ಕಂಟೈನ್ಸ್ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್. ಬಿಕಾಸ್ ಆಫ್ ದಟ್ ವಾಟರು ಆ್ಯಕ್ಚುಲಿ ಹೈಬ್ರಿಡೈಸೇಷನ್ ಇದೆ, sp3 ಹೈಬ್ರಿಡೈಸೇಷನ್ ಇದೆ. ಅರೌಂಡ್ ಆಕ್ಸಿಜನ್ 4 ಪೇರ್ ಆಫ್ ಎಲೆಕ್ಟ್ರಾನ್ಸು ಇದೆ, ಆದರೆ only 2 are bond pair, 2 are lone pair of electron. Because of that there will be a distortion of the bond angle. ಹಾಗಾಗಿ ಶೇಪ್ ಏನಾಗುತ್ತೆ, ಬೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ಥರ ಆರ್ಡರ್ ಆಫ್ ರಿಪಲ್ಷನ್ ಹೇಗಿರುತ್ತೆ ಅಂದರೆ, ಲೋನ್ ಪೇರ್ ಮ್ಯಾಕ್ಸಿಮಮ್ ಇರುತ್ತೆ, ಲೋನ್ ಪೇರ್ ಬಾಂಡ್ ಪೇರ್ ಆಮೇಲೆ ಬರುತ್ತೆ, ಬಾಂಡ್ ಪೇರ್ದು ತುಂಬ ಕಡಿಮೆ ಇರುತ್ತೆ. ಬಾಂಡ್ ಪೇರ್ ಇತ್ತು ಅಂತ ಇಟ್ಕೊಂಡು, ಆ್ಯಸ್ ಇನ್ ದಿ ಕೇಸ್ ಆಫ್ ಮೀಥೇನ್, ಆವಾಗ 109 ಡಿಗ್ರಿ ಇರುತ್ತೆ ಇದೇ ಮಾಲಿಕ್ಯೂಲ್. ಬಿಕಾಸ್ ಇನ್ ದಿ ವಾಟರ್ ಮಾಲಿಕ್ಯೂಲ್ ಇಟ್ ಕಂಟೈನ್ಸ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಆನ್ಸರ್ ಬಿ ಇಸ್ ದಿ ಆನ್ಸರ್. ಅಕಾರ್ಡಿಂಗ್ ಟು ವೆಸ್ಪಾರ್ ಥಿಯರಿ ಆ್ಯಂಡ್ ಹೈಬ್ರಿಡೈಸೇಷನ್ ಲಾಜಿಕ್, ಬೋತ್ ಅಮೋನಿಯಾ ಆ್ಯಂಡ್ ವಾಟರ್ feature the central metal atom sp3 hybridization. Which of the following statement correctly compares the structural bonds ಅಂತ ಹೇಳ್ತಾರೆ. ಇದು ವೆಸ್ಪಾರ್ ಥಿಯರಿ ಮೇಲೆ ಇದೆ. ಸೊ ಅಮೋನಿಯಾ ಮತ್ತು ವಾಟ್ರಲ್ಲಿ ಎರಡರಲ್ಲೂ sp3 ಹೈಬ್ರಿಡೈಸೇಷನ್ ಇದೆ. ಆದರೆ ಅಮೋನಿಯಾದಲ್ಲಿ ಏನಾಗ್ತಿದೆ, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆದರೆ ವಾಟ್ರಲ್ಲಿ ಏನಾಗ್ತಿದೆ ಅಂದರೆ, ಆನ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಗೆ ಇದಾಗುತ್ತೆ. sp3 ಇತ್ತು, ಯಾವುದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ 109 ಡಿಗ್ರಿ ಆಗುತ್ತೆ. ಅಕಸ್ಮಾತ್ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ 107 ಆಯಿತು. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ 104.5 ಡಿಗ್ರಿ ಆಗ್ತಾ ಇದೆ. ಸೊ ಅದನ್ನು ನೀವು ನೆನ್ಪಿಟ್ಕೊಂಡು ಮಾಡಬೇಕಾಗತ್ತೆ. ಸೊ ಶೇಪ್ ಬಗ್ಗೆ ಏನಾದರೂ ಕ್ವಶನ್ಸ್ ಬಂತು ಅಂತಂದರೆ ನೀವು ಯಾವಾಗೂ ಏನು ಯೋಚನೆ ಮಾಡಬೇಕು, ಹೈಬ್ರಿಡೈಸೇಷನು ಶೇಪ್ ಬಂತು ಅಂದ ತಕ್ಷಣ ವೆಸ್ಪಾರ್ ಥಿಯರಿ ತೊಗೋಬೇಕು. ಅದರಲ್ಲಿರೋ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ತಗೋಬೇಕು. ಆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಿರಬೇಕು.
ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ವಿಚ್ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್, ಅದಕ್ಕೆ ಲೋನ್ ಪೇರ್ ಅಂತ ಹೇಳ್ತೀವಿ. ವಿಚ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಬಾಂಡಿಂಗ್, ಅದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತೀವಿ. ನೀವು ಯಾವಾಗೂ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ಆಫ್ ದಿ ಕೋವೆಲೆಂಟ್ ಬಾಂಡ್ ಏನಾಗುತ್ತೆ, ಆಲ್ ದಿ ವೇಲೆನ್ಸ್ ಬಾಂಡ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಅದು ಹೇಳುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಎರಡು ಥರ, ಈಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇಫ್ ದೇ ಆರ್ ಡು ನಾಟ್ ಇನ್ವಾಲ್ವ್, ದೇ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ವೇಲೆನ್ಷಿಯಲ್ ಓನ್ಲಿ ಬಟ್ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಬೇಕು ಅಂದಾಗ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ತವೆ, ಅದಕ್ಕೆ ನಾವೇನಂತ ಕರಿತೀವಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತೀವಿ. ಇನ್ನೂ ಏನಿರುತ್ತಲ್ಲ, ಇನ್ನು ಉಳಿದಿರುವಂಥವು ಅವು ಇನ್ವಾಲ್ವ್ ಆಗಿರ್ತವೆ ಬಾಂಡ್ ಫಾರ್ಮೇಷನಲ್ಲಿ, ಅದಕ್ಕೆ ಬಾಂಡ್ ಪೇರ್ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ಲಿ ಬಾಂಡ್ ಪೇರ್ ಇತ್ತು ಅಂದಾಗ sp3 ಇತ್ತು ಅಂತಂದರೆ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ 4 ಏನದು ಎಲೆಕ್ಟ್ರಾನ್ ಕ್ಲೌಡ್ ಇತ್ತು ಅಂತಂದರೆ 4 ಸೆಟ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಲೀನಿಯರ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಲೋನ್ ಪೇರ್, ಒಂದು ಲೋನ್ ಪೇರ್ ಇತ್ತು ಅಂದಾಗ 107 ಆಯಿತು, 2 ಲೋನ್ ಪೇರ್ ಇತ್ತು ಅಂದಾಗ ಮತ್ತೆ ಅದು ಡಿಸ್ಟಾರ್ಟ್ ಆಗಿ 104.5ಗೆ ಬರ್ತಾ ಇದೆ. ಅಮೋನಿಯಾ ಹ್ಯಾಸ್ ಎ ಲಾರ್ಜರ್ ಬಾಂಡ್ ಆ್ಯಂಗಲ್ ದ್ಯಾನ್ ವಾಟರ್ ಬಿಕಾಸ್ ವಾಟರ್ ಕಂಟೈನ್ 2 ಲೋನ್ ಪೇರ್ಸ್ ದಟ್ ಎಕ್ಸಾಕ್ಟ್ ಎ ಸ್ಟ್ರಾಂಗರ್ ರಿಪಲ್ಷನ್ ದ್ಯಾನ್ ಅಮೋನಿಯಾ ವಿತ್ ಅ ಸಿಂಗಲ್ ಲೋನ್ ಪೇರ್ ಇಸ್ ದಿ ಕರೆಕ್ಟ್ ಆನ್ಸರ್. Consider the following highly recurring molecules that identify the chemical species that showcases the trigonal bipyramidal shape based on Westphal theory ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಟ್ರೈಗೋನಲ್ ಬೈಪಿರಮಿಡಲ್ ಅಂತಂದರೆ ನಾನು ಮುಂಚೆ ಹೇಳ್ದಂಗೆ ಅದು ನಿಮಗೆ ನೆನಪಿರಬೇಕಾಗತ್ತೆ. ಅದು ಯಾವ ಶೇಪ್ ಇದೆ ಅಂದರೆ AB5 ಆಗ್ತಾ ಇದೆ. AB5 ಅಂದರೆ ನೀವು ಅಂದರೆ ಸೆಂಟ್ರಲ್ ಆಟಮ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಸುತ್ತ 5 ಇದ್ದಾಗ, ಸೊ ಹಾಗಾಗಿ PCl5 ಇಸ್ ದಿ ಆನ್ಸರ್ ಅಂತ ಹೇಳ್ತೀವಿ. PCl5ದು ಈ ಥರ ಶೇಪ್ ಇರುತ್ತೆ ನಿಮಗೆ. ಸೊ SF6 ತೊಗೊಂಡ್ರೆ ಒಟ್ಟು 6 ಇದೆ, ಅದೇನಾಗುತ್ತೆ AB6 ಟೈಪ್ ಆಗುತ್ತೆ. ಅದೇ ಥರ ನೀವು ಮೀಥೇನ ತೊಗೊಂಡ್ರೆ SP3 AB3 ಫಾರ್ಮ್ ಆಗುತ್ತೆ. ಅಮೋನಿಯಾ ತೊಗೊಂಡ್ರೆ AB3. ಸೊ ಆ ಬೇಸಿಸ್ ಮೇಲೂ ನೀವು ಯಾವುದಾಗುತ್ತೆ ಅಂತ ನೀವು ನೋಡ್ಕೋಬೋದು. AB3 ಇತ್ತು ಅಂತಂದರೆ ಟ್ರೈಗೋನಲ್ ಬೈಪಿರಮಿಡಲ್, AB4 ಇತ್ತು ಅಂತಂದರೆ ಟೆಟ್ರಾಹೀಡ್ರಲ್ AB6 ಇತ್ತು ಅಂದರೆ ಆಕ್ಟಾಹೀಡ್ರಲ್ ಆಗುತ್ತೆ, AB5 ಇತ್ತು ಅಂತಂದರೆ ಆವಾಗ ಅದೇನಾಗುತ್ತೆ ಟ್ರೈಗೋನಲ್ ಬೈಪಿರಮಿಡಲ್ ಆಗುತ್ತೆ. ಆ ರೀತಿ ನೆನ್ಪಿಟ್ಕೊಂಡು ನೀವು ಈ ಆನ್ಸರ್ಗಳನ್ನ ನೀವು ಆನ್ಸರ್ ಮಾಡ್ಬೋದಾಗತ್ತೆ. PCl5 ಇಸ್ ದಿ ಕರೆಕ್ಟ್ ಆನ್ಸರ್. ಅದೇ ಥರ ವಿಚ್ ಆಫ್ ದಿ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್ ಆಫ್ ಸೆಂಟ್ರಲ್ ಝೆನಾನ್ ಆಟಮ್ ಇನ್ ಝೆನಾನ್ ಟೆಟ್ರಾಫ್ಲೋರೈಡ್ ಬೇಸ್ಡ್ ಆನ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ರಿಪಲ್ಷನ್ ಥಿಯರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಝೆನಾನ್ ಇದೆ, ಅದ್ರ ಸುತ್ತ ಏನಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಝೆನಾನ್ದು ಸೆಂಟ್ರಲ್ ಮೆಟಲ್ ಆಟಮ್, ಅದರದ್ದು ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ನೀವು ಆ ಬೇಸಿಸ್ ಮೇಲೆ ಹೇಳಬೇಕಾಗತ್ತೆ. ಸೊ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೀವು ನೋಡ್ಕೋಬೇಕು. 4 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ, ಟೋಟಲಿ ಎಷ್ಟಿದೆ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ sp3d2 ಆಗುತ್ತೆ. ಸೊ ಹಾಗಾಗಿ ಶೇಪ್ ಏನಾಗುತ್ತೆ ಅಂದರೆ ಸ್ಕ್ವಯರ್ ಪ್ಲೇನಾರ್ ಆಗುತ್ತೆ. ಸೊ ಇದು ಏನು ಎಕ್ಸಾಂಪಲ್ಸ್ ಇದೆಯಲ್ಲ, ಮತ್ತೆ ವಾಟರ್ ಇದೆ, ಅಮೋನಿಯಾ ಇದೆ, BF3 ಇದೆ, ZnF4 ಇದೆ, ಇದೇ ಕ್ವಶನ್ಸ್ಗಳನ್ನೇ ರಿಪೀಟ್ ಆಗ್ತಿರ್ತವೆ. ನೀವು ಅದನ್ನು ನೆನ್ಪಿಟ್ಕೊಂಡು ಮಾಡಿದ್ರೆ ಸರಿ ಹೋಗುತ್ತೆ. ಅದೇ ಥರ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ, ಕನ್ಸಿಡರ್ ದಿ ಸ್ಟ್ರಕ್ಚರಲ್ ಮಾಲಿಕ್ಯೂಲ್ ClF3 chlorine trifluoride based on hybridization shortcut. What is the static number? ಹೌದಾ, ಇವನಿಗೆ ಸ್ಟ್ಯಾಟಿಕ್ ನಂಬರನ್ನು ಹೆಂಗೆ ಕಂಡುಹಿಡಿತೀವಿ ನಾವು ಅಂತಂದರೆ, ಸ್ಟ್ಯಾಟಿಕ್ ನಂಬರ್ ಅಂದರೆ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅರೌಂಡ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಹೌ ಮೆನಿ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ದೇರ್ ಅನ್ನೋದ್ರ ಮೇಲೆ ಹೋಗಬೇಕು. ಸೊ ನೀವು ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ClF3 ತೊಗೊಂಡ್ರೆ ಅದರಲ್ಲಿ 3 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ, ಒಟ್ಟು 5 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 5 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ sp3d ಆಗುತ್ತೆ. ಸೊ ಸ್ಟ್ಯಾಟಿಕ್ ನಂಬರ್ ಎಷ್ಟಾಗುತ್ತೆ, I ಆಗುತ್ತೆ. ಶೇಪ್ ಏನಿರುತ್ತೆ, T ಶೇಪ್ ಇರುತ್ತೆ. ಆ ಥರ ನೀವು ನೆನ್ಪಿಟ್ಕೊಂಡು ಆನ್ಸರ್ನ ಬರೀಬೇಕಾಗತ್ತೆ. When evaluating the hybridization of the central nitrogen atom across the different species, which of the following choices correctly identify the molecules where the bond angle increases behind the ಐಡಿಯಲ್ ಟೆಟ್ರಾಹೀಡ್ರಲ್ ಆ್ಯಂಗಲ್ ಡ್ಯೂ ಟು ಸ್ಟ್ಯಾಟಿಕ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಅದನ್ನು ನೋಡ್ಕೋಬೇಕಾಗತ್ತೆ ಹೇಗೆ ಆಗುತ್ತೆ ಅಂತ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಹೇಳಬೇಕಾಗತ್ತೆ. ಅಮೋನಿಯಾ ಹ್ಯಾಸ್ ಎ ಲೋನ್ ಪೇರ್ ವಿಚ್ ರಿಪಲ್ಸ್ ದ ಟೆಟ್ರಾಹೀಡ್ರಲ್ ಆ್ಯಂಗಲ್ ಡೋನ್ 107. NF3 ಆಯಿತು ಅಂತಂದರೆ ಮತ್ತೆ ಇನ್ನೂ ಕಡಿಮೆ ಆಗುತ್ತೆ. ಹಾಗಾಗಿ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ ICl2+ ಅದು ಕೇಳ್ತಾ ಇದ್ದಾರೆ ಏನಾಗುತ್ತೆ ಅಂತ. ಅಲ್ಲೇನಾಗುತ್ತೆ ಅಂದರೆ sp3 ಹೈಬ್ರಿಡೈಸೇಷನ್ ಆಗುತ್ತೆ, ಬೆಂಡ್ ಶೇಪು ನಿಮಗೆ ಮಾಲಿಕ್ಯೂಲು ಬರ್ತಾ ಹೋಗುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋದಾದರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಕೆಮಿಕಲ್ ಮಾಲಿಕ್ಯೂಲ್ಸ್, ಐಡೆಂಟಿಫೈ ದಿ ಪೇರ್ ದಟ್ ಶೇರ್ಸ್ ದಿ ಎಕ್ಸಾಕ್ಟ್ ಸೇಮ್ ಸ್ಟೇಟ್ ಆಫ್ ಸೆಂಟ್ರಲ್ ಹೈಬ್ರಿಡೈಸೇಷನ್ ಆ್ಯಂಡ್ ಜಮ್ಟಿಕಲ್ ಶೇಪ್ ಅಂತ 2 ಸೆಟ್ ಕೊಟ್ಟಿದ್ದಾರೆ. ಅದರಲ್ಲಿ
ಯಾವುದು ಸೇಮ್ ಇದೆ ಅಂತ ಕೇಳ್ತಾ ಇದ್ದಾರೆ. ಈಗ ಅಮೋನಿಯಾ ಮೀಥೇನು ಮತ್ತು SP3 ಇದೆ. SF4 ತೊಗೊಂಡ್ರೆ ಅದೇನಾಗ್ತಿದೆ, SP3D ಆಗ್ತಾ ಇದೆ. BF3 ತೊಗೊಂಡ್ರೆ SP2 ಆಗ್ತಿದೆ. ಅಮೋನಿಯಾ ತೊಗೊಂಡ್ರೆ SP3 ಆಗ್ತಾ ಇದೆ. ಅದೇ ಥರ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ರೆ ಅವು ಎರಡೂ ಒಂದು SP3 ಇದೆ, ಇನ್ನೊಂದು SP ಇದೆ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂದರೆ ಅಮೋನಿಯಾ ಮತ್ತು SO4 ಆಗಿರುತ್ತೆ. ಅದೇ ಥರ ಇನ್ನೊಂದು ಕ್ವಶನ್, ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟು ಅನ್ನೋ ಥರ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಮಾಡಬೇಕಾಗತ್ತೆ. ಸೊ ವಿಚ್ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್, ಇಲ್ಲಿ ಇದು ಸೇವ್ ಆಗಿಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ ನೋಡ್ಕೋಬೋದು ನೀವು ಹೇಗಾಗಿದೆ ಅಂತ. ಕ್ವಶನ್ಸು ನಿಮಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇದೆ. ಸೇವ್ ಆಗಿಲ್ಲ ಅದು. ಸೊ ನೋಡ್ಕೊಳ್ಳಿ ಯಾವ ರೀತಿ ಆಗುತ್ತೆ ಅದು ಅಂತ. ಸೊ ಏನಾಗುತ್ತೆ ಅಂದರೆ, ವಾಟ್ ಈಸ್ ದ ಸ್ಟೇಟ್ ಆಫ್ ಹೈಬ್ರಿಡೈಸೇಷನ್ ಆಫ್ ದಿ ಸೆಂಟ್ರಲ್ ಸಲ್ಫರ್ ಆಟಮ್ ಇನ್ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತ ಕೇಳ್ತಾ ಇದೆ. ಸಲ್ಫರ್ ಹೆಕ್ಸಾಫ್ಲೋರೈಡ್ ಆಲ್ರೆಡಿ ನಿಮಗೆ ಬಂದಿದೆ, ಆಕ್ಟಾಹೈಡ್ರಲ್ ಅಂತ ನಿಮಗೆ ಗೊತ್ತಿದೆ. PCl5, SF6, ಜೆನಾನ್ ಟೆಟ್ರಾಫ್ಲೋರೈಡು, ವಾಟರು, ಅಮೋನಿಯಾ, ಮೀಥೇನು, ಇವ್ರದ್ದೆಲ್ಲ ನಿಮಗೆ ರಫ್ ಆಗಿ ಗೊತ್ತಿರಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅಂತ. ಸೊ ನಮಗೆ SF6 ಗೊತ್ತು SP3D2 ಆಗುತ್ತೆ ಅಂತ. ಸೊ SP3D2 ಇರುವಂಥದ್ದು ಎರಡು ಆಪ್ಷನ್ ಇದೆ, B ಮತ್ತು D ಇದೆ. ಬಿನಲ್ಲಿ ಏನಾಗ್ತಾಯಿದೆ, ಯುಟಿಲೈಸಿಂಗ್ ದ DZ2, DX2, Y2 ಆರ್ಬಿಟಲ್ಸ್ ಇದೆ. ಡಿನಲ್ಲಾದರೆ ಯುಟಿಲೈಸಿಂಗ್ ಆಲ್ ಔಟರ್ D ಆರ್ಬಿಟಲ್ಸ್ ಅಂತಿದೆ. ಸೊ ಹಾಗಾಗಿ ನಿಮಗೆ SP3D2 ಆಗಬೇಕು ಅಂತಂದರೆ ಅದು ಯುಟಿಲೈಸಿಂಗ್ ದಿ DZ2, DX2 -Y2 ಆರ್ಬಿಟಲ್ಸೇ ಆಗಿರಬೇಕು. ಹಾಗಾಗಿ ಅದು ಕರೆಕ್ಟ್ ಆನ್ಸರ್ ನಿಮಗೆ ಆಗಿರುತ್ತೆ. ಅದೇ ಥರದ ಕಾರ್ಬನೇಟ್ ಆ್ಯಂಡ್ ನೈಟ್ರೇಟ್ ಆರ್ ಕ್ಲಾಸಿಕ್ ಎಕ್ಸಾಂಪಲ್ ಯೂಸ್ಡ್ ಇನ್ ಕೆಮಿಸ್ಟ್ರಿ ಕ್ಲಾಸ್ ರೂಮ್ಸ್. ವಿಚ್ ಹೈಬ್ರಿಡೈಸೇಷನ್ ಆಫ್ ದಿ ಸೆಂಟ್ರಲ್ ಆಟಮ್ ಸ್ಟ್ರಕ್ಚರ್ ಲೇಔಟ್ ಆಫ್ ದಿಸ್ ಪಾಲಿಯಾಟಾಮಿಕ್ ಇದು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ನೀವು ಸೆಂಟ್ರಲ್ ಮೆಟಲ್ ಆಟಮ್ ಕಾರ್ಬನ್ ಇದೆ, ಆ ಕಾರ್ಬನ್ ಸುತ್ತ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇದೊಂದು ಫಾರ್ಮುಲಾ ಹಾಕೋಬೇಕು. ಹಾಫ್ ಇಂಟು ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸು, ಎಷ್ಟು ಮಾನೋವೇಲೆಂಟ್ ಎಲೆಕ್ಟ್ರಾನ್ಸು, ಎಷ್ಟು ಕೆಟಯಾನ್ಸು, ಎಷ್ಟು ಅನಯಾನ್ಸು, ಅದನ್ನು ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡ್ಕೋಬೋದು. ಈಗ ಕಾರ್ಬನೇಟ್ನ ತೊಗೊಂಡ್ರೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಕಾರ್ಬನ್ನಲ್ಲಿ, ಬಿಕಾಸ್ ಕಾರ್ಬನ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಮಾನೋವೇಲೆಂಟ್ ಆಟಮ್ಸ್ ಯಾವುದೂ ಇಲ್ಲ, ಕೆಟಯಾನ್ಸ್ ಯಾವುದೂ ಇಲ್ಲ, ಅನಯಾನ್ಸ್ ಎಷ್ಟಿದೆ, 2 ಇದೆ. ಸೊ ಹಾಗಾಗಿ 4 + 2 ಆ್ಯಡ್ ಮಾಡಿದ್ರೆ 6 ಆಗುತ್ತೆ, 6 ಡಿವೈಡೆಡ್ ಬೈ 2 ಮಾಡಿದ್ರೆ 3 ಆಗುತ್ತೆ. ಅದೇ ಥರ ನೈಟ್ರೇಟ್ನ ತೊಗೊಂಡ್ರೆ 5 ನೈಟ್ರೋಜನ್ಗೆ 5 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ, ಮಾನೋವೇಲೆಂಟ್ ಆಟಮ್ಸ್ ಯಾವುದೂ ಇಲ್ಲ, ಕೆಟಯಾನ್ ಯಾವುದೂ ಇಲ್ಲ, ಅನಯಾನ್ ಏನಿದೆ ಒಂದಿದೆ. ಹಾಗಾಗಿ ಏನಾಯಿತು, 5 1 6 3 ಆಗುತ್ತೆ. ಸೊ ಹಾಗಾಗಿ 3 ಸೆಂಟ್ರಲ್ ಆಟಮ್ ಸುತ್ತ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಅದು SP2 ಹೈಬ್ರಿಡೈಸೇಷನ್ ಆಗುತ್ತೆ. ಯಾವುದೇ ರೀತಿಯಾದಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ಹಾಗಾಗಿ ನಿಮಗೆ ಶೇಪ್ ಏನಾಗುತ್ತೆ, ಟ್ರೈಗೋನಲ್ ಪ್ಲೇನಾರು ವಿತ್ ಅ ಬಾಂಡ್ ಆ್ಯಂಗಲ್ 120 ಆಗುತ್ತೆ. ಈ ರೀತಿಯಾಗಿ ವೆಸ್ಪಾರ್ ಥಿಯರಿ ಮೇಲೆ ತುಂಬ ಕ್ವಶನ್ಸ್ ಇದ್ದಾವೆ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, ಕ್ವಶನ್ಸ್ ಕೇಳ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಇದು ಮಾಡ್ಬೋದು. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್, ಸಪೋರ್ಟ್ ಮೀ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.